ಮರೆಯದಿರಿ ಮರೆತು ನಿರಾಶರಾಗದಿರಿ. ವಿದ್ಯಾಪತಿ ಏಪ್ರಿಲ್ 10. ಓಕೆ, ಇವಾಗ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಅಷ್ಟೊತ್ತಿಂದ ನಾವೆಲ್ಲ ಹೇಗೆ ಇನ್ಫಾರ್ಮಲ್ ಆಗಿದ್ವಲ್ಲ, ಸೊ ಅಷ್ಟೇ ಇನ್ಫಾರ್ಮಲ್ ಆಗಿದ್ರೆ ಓಕೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಅಲ್ವಾ? ತೀರಾ ಫಾರ್ಮಲ್ ಆಗಿ ಹಿಂಗೆಲ್ಲ ಇದ್ರೆ ನಿಮ್ಗೂ ಮಜಾ ಇರಲ್ಲ, ಒಳ್ಳೊಳ್ಳೆ ತಮ್ಮನೆಗಳು ಸಿಗಲ್ಲ ಅಲ್ವಾ? ಶುರು ಮಾಡೋಣ ಮೂಲಕ. ಓಕೆ, ಯಾಕಂದ್ರೆ ಅವ್ರದ್ದು ಪರ್ಮಿಷನ್ ಕೇಳ್ಬೇಕಲ್ವಾ. ಒಂದು ಸಣ್ಣ ಇಂಟ್ರೊಡಕ್ಷನ್ ತರ ನಾನೇ ಹೇಳ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಡಾಲಿ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ, ಮತ್ತೆ ಗರುಡನವರು ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಗಾಲಿ ಧನಂಜಯ. ಮತ್ತು ಇನ್ನಷ್ಟು ಇನ್ನು ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ. ಅದು ಗಿರೀಶ್ ಜಂಪಿ ಸರ್ ಇರ್ಬೋದು, ಬಿಂದು ಅವ್ರು ಇರ್ಬೋದು, ಅಥವಾ ನನ್ನ ತಂದೆ ಪಾತ್ರ ಮಾಡಿರೋ ಹೊಸ ಹುಡುಗಿ ಪ್ರತೀಕ್ಷಾ ಅಂತ, ಆಮೇಲೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿರೋ ಶ್ರೀವತ್ಸ ಇರ್ಬೋದು, ಅಥವಾ ನಮ್ಮ ಧರ್ಮಣ್ಣ ಕಡೂರು ಅವರು. ಸೊ ಈ ತರ ಒಂದು ದೊಡ್ಡ ಕಲಾವಿದರ ದಂಡು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10 ಗುರುವಾರ. ನೀವು ನಮ್ಮ ಕೇಳಕ್ ಬಂದಿದ್ದೀರಾ, ಹೌದು. ಬಟ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಬೇಕು. ಯಾಕಂದ್ರೆ ಈಗ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದ್ರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿದ್ದು ಕೂಡ ಇಲ್ಲ ಅಲ್ವಾ? ಅಂದ್ರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದ್ರೆ ನಾವೇನ್ ಅನ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರು ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಸೊ ಈ ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನ ಥಿಯೇಟರ್ಗೆ ಹೋಗಿ ಅಂತ ಹೇಳೋ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಕೂಡ ನಿಮಗಿದೆ. ಸೊ ನನಗೆ ನೀವ್ ಹೇಳಿ, ನಿಮಗೆ ಸಿನಿಮಾಗೂ ಮುಂಚೆ, ಆಯ್ತಾ, ಅದು ಸಿನಿಮಾ ಸ್ಟಾರ್ ಕಾಸ್ಟು ಇದೆಲ್ಲನೂ ಬಿಟ್ಟು ಏನನ್ನು ನೋಡಿ ನಿಮಗೆ ಜನ ಥಿಯೇಟರ್ ಹೋಗ್ತಾರೆ ಅಂತ ಅನ್ಸುತ್ತೆ? ಜನ ಬೇಡ, ಅಟ್ಲೀಸ್ಟ್ ನೀವು ಯಾಕೆ, ಐ ಮೀನ್ ಇರೆಸ್ಪೆಕ್ಟಿವ್ ಆಫ್, ಈಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ ಅಥವಾ ನಾನೊಬ್ಬ ಮೀಡಿಯಾದವನಲ್ಲ ಅಂತ ಅನ್ಕೊಳ್ದೇನೆ ನಿಮಗೆ ಯಾಕೆ ಒಂದು ಸಿನಿಮಾನ ನೋಡ್ಬೇಕು ಅಂತ ಅನ್ಸುತ್ತೆ ಅಂತ ನಂಗೆ ದಯವಿಟ್ಟು ನೀವ್ ಹೇಳಿ ಪ್ಲೀಸ್. ಯಾರಾದ್ರು ಆ ಕಂಟೆಂಟ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೌತ್ ಪಬ್ಲಿಸಿಟಿ ಅಲ್ಲ, ನನ್ನ ಸಿನಿಮಾ ರಿಲೀಸ್ಗೂ ಮುಂಚೆ, ಮೌತ್ ಪಬ್ಲಿಸಿಟಿಗಿಂತ ಮುಂಚೆ, ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ ಈಗ ಇನ್ನ. ಸೊ ಈಗ ನಾನು ಥಿಯೇಟರ್ಗೆ ಸಿನಿಮಾನ ನೋಡ್ತೀನ ಇಲ್ವಾ? ಐ ಮೀನ್ ಅಟ್ಲೀಸ್ಟ್ ನಾನು ಫಸ್ಟ್ 3 days ಸಿನಿಮಾ ನೋಡ್ತೀನ ಇಲ್ವಾ, ಅಥವಾ ನೋಡ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅಂತ? ಸರ್, ಫಸ್ಟ್ ಸಾಂಗ್ ಗಳು ನೋಡಿದಾಗ, ಸಾಂಗ್ ಗಳು ಕೇಳಿದಾಗ, ಅದಾದ್ಮೇಲೆ ಟೀಸರ್ ಕಟ್, ಅದಾದ್ಮೇಲೆ ಟ್ರೈಲರ್ ಕಟ್, ಅದರಲ್ಲಿ ನಾವು ವಿಷನ್ಸ್ ನೋಡ್ತೀವಿ. ಅಂದ್ರೆ ಹೇಗಿದೆ ಬ್ಯಾಕ್ ಗ್ರೌಂಡ್ಸ್ ಎಲ್ಲ, ಹೇಗಿದೆ ಸೌಂಡ್ಸ್, ಹೇಗಿದೆ ವಿಡಿಯೋ ಕಟ್ಗಳು ಹೇಗಿರುತ್ತೆ, ಮಜಾ ಬಂತ, ಇದನ್ನೇನಕ್ಕೆ ನೋಡ್ಬೇಕು ನಾವು ಅಂತ ಅಂದಾಗ, ಅದನ್ನು ಟ್ರೈಲರ್ ನೋಡಿದಾಗ ಅನ್ಸ್ಬೇಕು ನಮಗೆ. ಅದನ್ನ ಅಂದಾಗ ನಾವು ಡೆಫಿನೆಟ್ ಆಗಿ ಹೋಗೇ ಹೋಗ್ತೀವಿ. ಸೊ ಈಗ ನಾನಾದ್ರೂ ಅಷ್ಟೇ, ಐ ಮೀನ್ ಇದು ಯಾರಾದ್ರೂ ನನ್ನನ್ನ ಕೇಳಿದ್ರು ನಾನು ಇದೇ ಉತ್ತರ ಹೇಳ್ತಿದ್ದೆ. ಒಂದು ಟ್ರೈಲರ್ ನೋಡಿ ನನಗೆ ಈ ಸಿನಿಮಾಗೆ ಹೋಗ್ಬೇಕಾ ಇಲ್ವಾ ಡಿಸೈಡ್ ಮಾಡ್ತೀನಿ. ಸೊ ಐ ಮೀನ್ ಈಗ ಕೆಲವು ಸಿನಿಮಾಗಳು ಈಗ ಇಲ್ಲ, ನೀವು ಕೆಲವರೆಲ್ಲ ಗಿಮಿಕ್ ಮಾಡಿ ಗೆದ್ಬಿಡ್ತಾರೆ, ಅಥವಾ ಏನೋ ಕಂಟೆಂಟ್ ಇಲ್ದರು ಏನೇನೋ ಮಾಡಿ ಗೆದ್ಬಿಡ್ತಾರೆ. ಸೊ ಬೇಸಿಕ್ಲಿ ನೀವು ಹೇಳ್ತಾರೆ ಕಂಟೆಂಟ್ ಒಂದಿದ್ರೆ ಸಾಕು, ಐ ಮೀನ್ ಒಂದು ಒಳ್ಳೆ ಟ್ರೈಲರ್ ಸಾಕು ಸಿನಿಮಾನ ನಾನು ಥಿಯೇಟರ್ ಹೋಗಿ ನೋಡೋದಕ್ಕೆ. ನೀವು ಹೇಳ್ತಾ ಇದ್ದೀರಾ ಅದು ಒಂದು. ಇನ್ನೊಂದು, ನಾವು ಅವಾಗ ನೋಡ್ತಾ ಇರ್ಬೇಕು. ವಿದ್ಯಾಪತಿ ಇದೆಲ್ಲ ಕೇಳ್ತಾ ಇರ್ತೀನಲ್ಲ, ದಿನ ಕೇಳ್ತಾ ಇರ್ತೀನಲ್ಲ ಅಂತ ಅನ್ನಿಸ್ಬೇಕು ನಮಗೆ. ಇದು ಯಾವಾಗ ಒಂದು 3 ತಿಂಗಳು ಒಂದ್ಸಲಿ, ಇಲ್ಲ 6 ತಿಂಗಳು ಒಂದ್ಸಲಿ ಈಗ ಸಾಂಗ್ ಬಂತು, ನೆಕ್ಸ್ಟ್ ಸಿನಿಮಾ ಯಾವಾಗಲೂ ಬರ್ತಾ ಇದೆ, ಬಿಡಿ ಇನ್ನೇನು ಮುಂದೆ ನೋಡ್ಕೊಳ್ಳೋಣ ಅಂತ ಆತರ ಫೀಲ್ ಬರಬಾರ್ದು ನಮ್ಗೆ. ಯಾಕೆಂತಂದ್ರೆ ಕಲೆಕ್ಷನ್ ಹೋಗ್ಬಿಡುತ್ತೆ ನಮ್ಗೆ. ಅಂದ್ರೆ ಒಂದ್ ಸಾಂಗು, ಟೀಸರ್ಗೂ, ಟ್ರೇಲರ್ಗೂ ತುಂಬಾ ಗ್ಯಾಪ್ ಇರಬಾರ್ದು. ಅವರಿಗೆ ಪ್ರಮೋಷನ್ಸ್ ಕಮ್ಮಿ ಆದಾಗ ನಮ್ಗೆ ವಿದ್ಯಾಪತಿಯಿಂದ ಸ್ವಲ್ಪ ದೂರ ಹೋಗ್ಬಿಡ್ತಾರೆ. ವಿದ್ಯಾಪತಿ ಅಂತಾನೆ ಅಲ್ಲ, ಯಾವ್ದೇ ಸಿನಿಮಾ ಬರಲಿ, ದೊಡ್ಡ ಸಿನಿಮಾ ಆಗ್ಲಿ, ಚಿಕ್ಕ ಸಿನಿಮಾ ಆಗಿರ್ಲಿ, ಅದರಿಂದ ಸ್ವಲ್ಪ ಕರೆಕ್ಟ್ ದೂರ ಆಗ್ಬಿಡ್ತೀವಿ. ಥ್ಯಾಂಕ್ ಯು. ಯಾಕಂದ್ರೆ ಒಂದೇನಾಗುತ್ತೆ, ನಾವು ಕಲಿಯೋದಿರುತ್ತಲ್ಲ, ಯಾಕಂದ್ರೆ ನಾವು ನಮ್ಮ ಪ್ರಕಾರ ನಾವು ಪ್ರಮೋಷನ್ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ, ಎಲ್ರಿಗೂ ರೀಚ್ ಆಗಿದೆ ಅಂತ ನಾವು ಅನ್ಕೊಂಡಿರ್ತೀವಿ. ಸೊ ನಮಗ್ ಗೊತ್ತಿರಲ್ಲ, ಯಾಕಂದ್ರೆ ನೀವು ಒಂದು ಬ್ರಿಡ್ಜ್ ಆಗಿರ್ತೀರಲ್ಲ ಯಾವತ್ತೂ. ಸೊ ನಿಮ್ದು ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಸೊ ಈಗ ನೀವು ನಮ್ಮ ಟ್ರೈಲರ್ ನೋಡಿದ್ರಲ್ಲ, ಸೊ ನಿಮ್ಗೆ ಏನ್ ಅನ್ನಿಸ್ತು? ನಮ್ಮ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ದಯವಿಟ್ಟು
ಮುಂದಿನ ನನಗೆ ಒಬ್ರಲ್ಲ ಒಂದ್ 3-4 ಜನ ಇರ್ಬೇಕು ದಯವಿಟ್ಟು ಇದಕ್ಕೆ. ನೀವು ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ ಅಂತ ಸೊ ಕ್ಯಾಮ್ರಾ ಅವ್ರು ಆ ಕಡೆ ತಿರ್ಗಿಸ್ಬಿಡಿ, ಒಂದಿಬ್ರು ಮುಂದೆ ಇರೋರು ಒಂದಿಬ್ರು ಆ ಕಡೆ ತಿರ್ಗಿಸಿ ನನಗೆ ಗೊತ್ತಾಗಬೇಕು. ಹಾನೆಸ್ಟ್ ಆಗಿ ರಿವ್ಯೂ ಕೊಡಿ. ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯ್ತು. ಓಕೆ, ಗಾಳಿ ಸರಿ ಯಾಕೆ ಬರ್ತಾರೆ, ಗಾಳಿ ಅನಕೊಂಡಾಗ ಯಾಕೆ ಬರ್ತಾರೆ, ಓಕೆ, ಯಾರು ತಿಂತಾರೆ ಅಂತ ಅನಕೊಂಡ ಯಾಕೆ ತಿಂತಾರೆ ಅಂತ. ಓಕೆ, ಕರಾಟೆ ನಂದು ರಾಮ್ದು ಫೈಟು. ಓಕೆ ಓಕೆ, ಬೇರೆ ಹಿಂದ್ಗಡೆ ಓಕೆ ಕಾಮಿಡಿ ಸರಿ. ವಿದ್ಯಾಪತಿ ಕಿತಾಪತಿ. ಓಕೆ, ಸೆಂಟಿಮೆಂಟ್ ನ ಸಿನಿಮಾ ಬಿಟ್ಟು ಥಿಯೇಟರ್ ಯಾಕಾದ್ರೂ ನೋಡಬೇಕು ಹೋಗ್ಬಿಟ್ಟು ಅನ್ನೋದು ಬಿಟ್ಟು 2 ನಿಮಿಷ ಕುತ್ಕೊಂಡು ನಗ್ಬೇಕು ಅಂತ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮಗೆ. ಮೇಜರ್ ಕಾಮಿಡಿ ನಗೋಕ್ಕೋಸ್ಕರ. ಸೊ ಸೂಪರ್ ಸ್ಟಾರ್ ಹೀರೋಯಿನ್ ನಾನೇ ಪಟಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಓಕೆ, ನೀವೇ ಒಳ್ಳೆ ಕಂಟೆಂಟ್, ನೀವೇ ಒಳ್ಳೆ ಕಂಟೆಂಟ್. ಥ್ಯಾಂಕ್ ಯು ಸರ್. ಸೊ ಬೇಸಿಕ್ಲಿ ಈಗ ನಿಮಗೆ ನಮ್ಮ ಟ್ರೇಲರ್ ನೋಡಿ ಇಂಪ್ರೆಸ್ ಆಗಿದ್ದಾರೆ ಅಲ್ವಾ, ಸೊ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಓಕೆ ಈ ಸಿನಿಮಾ ಏನೋ ಚೆನ್ನಾಗಿರೋಂಗಿದೆ, ಇದೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಅನ್ಸುತ್ತಲ್ಲ. ಸೊ ನಾನು ಅಂತಲ್ಲ, ಅಥವಾ ಯಾವುದೇ ಸಿನಿಮಾದವರು ನಿಮಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದಾಗ 4 ಮಾತು ಜಾಸ್ತಿ ಹೊಗಳ್ಬಿಡಿ ಅಥವಾ ಜಾಸ್ತಿ ಪೋಸ್ಟ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲ ಯಾವ್ದು ಸಿನಿಮಾ ಹೊಗಳ್ತಾ ಇಲ್ಲ, ಇದು ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳೋದ್ರ ಬದಲು ನಮ್ಮ ಕಡೆಯಿಂದ ಆಗೋದೇನೋ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ, ಅದು ಆ ಪ್ರಯತ್ನ ನಿಮ್ಗಳ ಕಡೆಯಿಂದ ಕೂಡ ಆಗ್ಬೇಕು. ಸೊ ಇದೊಂದು ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಸೊ ನಿಮ್ಗೆ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ಅಲ್ವಾ, ಓಕೆ ಒಂದು 4 ಮಾತು ಜಾಸ್ತಿ ಹೋಗ್ಲಿ, 4 ಜನ ಜಾಸ್ತಿ ನೋಡ್ಲಿ, ಇಷ್ಟೇ ನಾನು ಹೇಳೋದು. ಸೊ ಮಲೈಕ ನೀವೇನಾರು ಹೇಳ್ತೀರಾ? ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರ್ಲಿಲ್ಲ. ಟ್ರೇಲರ್ ಲಾಂಚ್ ಅಲ್ಲೇ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಡಿಟಿಂಗ್ ಇಂದ ಹಿಡ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆ ತರ ಕಟ್ ಮಾಡ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಒಂದ್ ಯಾವ್ದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವ್ದೋ ಬಾಲಿವುಡ್ ಸಿನಿಮಾ ಯಾವ ತರ ಟ್ರೇಲರ್ನ ಕಟ್ ಮಾಡ್ತಾರೆ ಆ ತರ ಇದೆ ಅಂತ ನನಗೆ ಅನ್ಸಿತ್ತು ಆಸ್ ಅನ್ ಆಡಿಯನ್ಸ್. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಂಗೆ ಒಂದು ನೆನಪಾಯ್ತು, ಅದನ್ನ ಹೇಳ್ಬೇಕು. ತುಂಬಾ ಜನ ಏನು ಕಥೆನೇ ಹೇಳ್ಬಿಟ್ರಲ್ಲ ಟ್ರೈಲರ್. ಸೊ ಇದು ನಮಗ್ ಗೊತ್ತಿತ್ತು, ನಾವು ಟ್ರೈಲರ್ಲಿ ಕತೆ ಹೇಳ್ಬೇಕು ಅಂತ. ನೀವು ಯಾವುದೇ ಹಾಲಿವುಡ್ ಮೂವೀಸ್ ನೋಡಿ, ಟ್ರೈಲರ್ ತಗೋದು ನೋಡಿ, ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನೀವು ನಾನು ಈ ಸಿನಿಮಾನ ನೋಡ್ಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನೋ ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರಬೇಕು. ಸೂಪರ್ ಸ್ಟಾರು ವಿದ್ಯಾ ಗಂಡ, ಇವನು ಗರುಡರಾಮ್ ವಿಲನ್ನು, ಇಲ್ಲೇನೋ ಒಂದು ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇವನು ಹೀರೋ ಗರುಡರಾಮ್ ಅವ್ರನ್ನ ಹೊಡಿತಾನ ಇಲ್ವಾ ಅಂತ. ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲೆ ಧನಂಜಯ ಪಾತ್ರ. ಸೊ ಅಂದ್ರೆ ನೀಟಾಗಿ ಕನ್ವೆ ಆಗ್ಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದ್ರೆ ಟ್ರೈಲರ್ ಅಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಕೆಲವು ಜನ ಫಸ್ಟ್ ಟ್ರೈಲರ್ ಕಟ್ ನೋಡಿ ಹೇಳಿದ್ರು, ಇಲ್ಲ ನಾವು ಪೂರ್ತಿ ಕಥೆನೇ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದ್ರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸೇ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದ್ಕಿಂತ ಮುಂಚೆ. ಸೊ ನನಗೂ ತುಂಬಾ ಜನ ಹೇಳಿದ್ದು ಕತೆ ಹೇಳ್ಬಿಟ್ಟಿದ್ದೀರಾ, ಬಟ್ ಕತೆ ಕಂಪ್ಲೀಟ್ ಆಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡ್ಲೇಬೇಕು. ಯಾಕೆ ಧನಂಜಯ್ ಸರ್ ಬರ್ತಾರೆ, ಯಾಕೆ ಇವ್ರು ಏನಕ್ಕೆ ಆತರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೈಲರ್ ಅಲ್ಲಿ ಸಿಗಲ್ಲ. ಟ್ರೈಲರ್ ಸುಮ್ಮನೆ ಒಂದು ಗ್ಲಿಮ್ಸ್ ಅಷ್ಟೇ. ಸೊ ಕನ್ಫ್ಯೂಸ್ ಆರ್ ಕನ್ವಿನ್ಸ್ ಅಂತ. ಸೊ ನಮ್ಗೆ ಕನ್ಫ್ಯೂಸ್ ಮಾಡಕ್ ಇಷ್ಟ ಆಗಿಲ್ಲ, ಸೊ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೀವಿ ಟ್ರೈಲರ್ ಅಲ್ಲಿ. ಓಕೆ, ನೀವೇ ಅವಾಗ ಏನು ಹೇಳ್ತಾರೆ, ಸಾರಿ ಇಂಟರಪ್ಟ್ ಮಾಡಿದ್ರೆ ಇವಾಗ ನಾನು ಅದೇ ಟ್ರೈಲರ್ ಕಟ್ ಬಗ್ಗೆನೆ ನನಗೂ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆನೆ ಮಾತಾಡಿತ್ತು. ಅದಾದ್ಮೇಲೆ ಸ್ಪೆಸಿಫಿಕ್ ಆಗಿ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ಕಲರಿಂಗ್ ಇಂದ ಇಟ್ಕೋಬಹುದು, DI ಇರ್ಬೋದು, ಎಲ್ಲ ಸಖತ್ತಾಗಿ ಬಂದಿದೆ. ಸಿನಿಮಾನು ಅದೇ. ನಾನು ನಮ್ಮ ತಂಡದ ಬಗ್ಗೆ ಹೇಳ್ಬಿಡ್ತೀನಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಶಾಮ್ ಹಸೀನ್ ಅಂತ. ಅವರಿಬ್ರು ಅಣ್ಣ ತಮ್ಮಿದ್ರು.
ಅವರಿಬ್ರು ಇಲ್ಲೂ ಬಂದಿಲ್ಲ, ಯಾಕಂದ್ರೆ ಪಾಪ ಅವರು ಸಿನಿಮಾ ಅಂದ್ರೆ ಗೊತ್ತಲ್ಲ, ಸಿನಿಮಾ ನಡೀತಾ ಇದೆ, ಆ ಕೆಲಸದಲ್ಲಿ ಪಾಪ ಬಿಸಿ ಇದ್ದಾರೆ ಅವರಿಬ್ರು. ಇಶಾ ಮಸೀನ್ ಅಂತ. ಈ ಮುಂಚೆ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆ, ಯೂಟ್ಯೂಬ್ ಅಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಬರ್ತಾಯಿತ್ತು. ನೀವು ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ. ಓಕೆ, ಆ ಲೂಸ್ ಕನೆಕ್ಷನ್ ಸೀರೀಸ್ ಮಾಡಿದವರು ಅವರೇ. ಅದಾದ್ಮೇಲೆ ಹಿಟಿ ರೋಮಿ ಅಂತ ಇನ್ನೊಂದು ಸೀರೀಸ್ ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ಅವ್ರು ಸಿನಿಮಾ ಮಾಡಿದ್ದು ಇಕ್ಕಟ್ ಅಂತ. ಇಕ್ಕಟ್ ಸಿನಿಮಾ ನೋಡಿದಾರಲ್ವಾ? ಸೊ ಅದು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ. ಅದು ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಸಿನಿಮಾ. ಸೊ ಅದಾದ್ಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದ್ರು ನನಗೆ. ಆಕ್ಚುಲಿ ಹಂಗೆ ನೋಡಿದ್ರೆ ಇದು 4ನೇ ಕತೆ ನಾವು ಮಾಡಿರೋದು. ಫಸ್ಟ್ 3 ಕತೆ ಇಲ್ಲ ಇದು ಬೇಡ, ಬಜೆಟ್ ತುಂಬಾ ಜಾಸ್ತಿ, ಇದು ಬೇಡ, ಇದು ಹಂಗಾಗುತ್ತೆ. ಸೊ ವಿದ್ಯಾಪತಿದ್ ಕೂಡ ಇದು 2ನೇ ವರ್ಷನ್ ಇದು ಸಿನಿಮಾದ್ದು. ಸೊ ಇದು ಫಸ್ಟ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಅವಾಗ ಹಿಂಗೆ ಧನಂಜಯ ನನ್ನ ಮೀಟ್ ಆದಾಗ ಈ ತರ ಇವರು ಒಂದು ಕತೆ ಅನ್ಕೊಂಡಿದ್ದಾರೆ, ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯಿನ್ ಹೆಸರು ಹೇಳ್ಕೊಂಡು, ಹೀರೋಯಿನ್ಗೆ ಅವಮಾನ ಹೋಗುತ್ತೆ. ಆವಾಗ ಹೀರೋಯಿನ್ ಮನೆ ನಿಲ್ಸಾಕ್ಬಿಡ್ತಾರೆ. ಈಗ ಹೋಗೋ ಅವ್ನು ಹೊಡ್ಬಿಟ್ಟು ಬಾ ಅಲ್ಲಿವ್ರು ನಿನ್ನ ಮನೆಗೆ ಸೇರ್ಸಲ್ಲ ಅಂತ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಈ ಕತೆ ಇಷ್ಟೇ. ನಾನು ಇಲ್ಲೇನು ಕತೆ ಬಿಟ್ಕೊಡ್ತಾ ಇದೀನಿ ಏನಿಲ್ಲ. ಇದು ನಿಮ್ಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟ್ ನೀವು ಥಿಯೇಟರ್ ಬರ್ತೀರಾ ಅಲ್ವಾ? ಇದನ್ನೇನು ಕತೆ ಬಿಟ್ಕೊಡೋ ಆ ಥರದ್ದೇನಿಲ್ಲ. ಸೊ ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯನಿಗೆ ಹೇಳಿದಾಗ, ಸೊ ಅವನು ಈ ಸಖತ್ತಾಗಿದೆ ಲೈನು, ಅವ್ರನ್ನ ಕೇಳು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ದ. ಸೊ ಹಂಗೆ ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಪ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾನ ಅಂದರೆ ಹೀಗೆ. ಸೊ ಇಶಾ ಮಸೀನ್ ನಾನು ಆಗಲೇ ಅದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಅವ್ರದ್ದು 2ನೇ ಸಿನಿಮಾ. ಥಿಯೇಟ್ರಿಕಲ್ಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ. ಅವರೇ ಎಡಿಟರ್ ಕೂಡ ಈ ಸಿನಿಮಾಗೆ. ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ದಾಸ್ ಮೋಡ್ ಅಂತ. ನೀವು ಅವರು ಧೀರೇಂದ್ರ ದಾಸ್ ಅಂತ, ಅವ್ರದ್ದು ಸ್ಕ್ರೀನ್ ನೇಮು ದಾಸ್ ಮೋಡ್ ಅಂತ. ಈಗ ಆಲ್ರೆಡಿ ನೀವು ಸಾಂಗ್ಗಳು ಕೇಳಿದರೆ ಮದನಾಡಿ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ಹೋಗಿದೆಯೇ ಸಾಂಗು. ಅದಲ್ಲದೆ ಒಂದು ಸಾಂಗ್ನ ನವನೀತ್ ಅಂತ ನಮ್ಮ ಡೇಡಲ್ ಮುಸ್ತಫಾ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿರಲ್ಲ, ಅವರು ಒಂದು ಸಾಂಗ್ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದಕ್ಕೆ ವಾಸುಕಿ ವೈಭವ್ ಮತ್ತೆ ದಾಸ್ ಮೋಡ್ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾನು ಹೇಳಿದ ತಂತ್ರಜ್ಞರ ಒಂದು ದಂಡು ಬಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿಲ್ಲ, ಚೆನ್ನಾಗಿದೆ ಮಾಡೋಣ ಬನ್ನಿ ತಲೆ ಮಾಡೋಣ ಅಂತ. ಅಂದ್ರೆ ನನ್ಗೆ ಸಿನಿಮಾದಲ್ಲಿ ನಮ್ಗೊಂದಿಷ್ಟು ಗೆಳೆಯರು ಅಂತ ಇರ್ತಾರಲ್ಲ, ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದು ಸಿನಿಮಾ. ಮತ್ತೆ ಈ ಸಿನಿಮಾಗೆ ಲವಿತ್ ಛಾಯಾಗ್ರಹಣ, ಅವ್ರ ಸಿನಿಮಾ ಅವ್ರ DOP. ಮತ್ತೆ ಬೇರೆ ಯಾರು ಬಿಟ್ಟೆ, ಇದು ಫಾರ್ಮಲ್. ಆಮೇಲೆ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ದು ಎಲ್ಲ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದಲಿಂದ. ಕಾರ್ತಿಕ್ ಮತ್ತೆ ಯೋಗಿ ಅವರು ಮತ್ತೆ ಜೊತೆಗೆ ಜಯಣ್ಣ ಕೂಡ ಇದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತೆ ಇನ್ನೇನು, ಮತ್ತೆ ಇಲ್ಲಿ ಯಾವಾಗಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರು ಅದು ಯಾವಾಗಲೂ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತಾನೆ ಇರುತ್ತೆ. ಅದು ಅಂದ್ರೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರಸ್ಕ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳೋಣ ನಾನು ಈ ಥರ ಆಗ್ತೀನಿ ಹಾಕಮ್ಮ ಯಾವಾಗ ಅಂತ. ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಇದ್ರು ಅದು ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇನ್ನೇನು ಇಷ್ಟೇನಾ? ಓಕೆ. ಹಲೋ, ಪೋಸ್ಟರ್ ಡಿಸೈನ್ ಬಗ್ಗೆ ಮಾತಾಡ್ಬೇಕು ನೀವು. ಇಲ್ಲ ಅದು ಪೋಸ್ಟರ್ ಅಲ್ಲ, ಈ ಪೋಸ್ಟರ್ ಲೇಜಿ ಬೈನ್ ಸರ್ ಮಾಡಿರೋದು. ಆ ಪೋಸ್ಟರ್ ನಾನು ವೈಫ್ ಮಾಡಿರೋದು. ಲಾಂಚ್ ದಿನ ಹಾಕಿದ್ದು ಅವ್ರ ವೈಫ್ ಗೀಚು ಸ್ಟುಡಿಯೋಸ್ ಅಂತ, ಅವರೇ ಅದನ್ನ ಡಿಸೈನ್ ಮಾಡಿರೋದು. ಓಕೆ. ಈಗ ಇಷ್ಟೊಂದು ಒಂಥರ ಮಾಹಿತಿ ಕೊಟ್ಟಂಗೆ ಇಷ್ಟೊತ್ತು ಮಾಹಿತಿ ಕೇಂದ್ರ ಅಂತ ಒಂದೆಲ್ಲ ಒಂದು ಇನ್ಫಾರ್ಮೇಶನ್ ಸೆಂಟರ್ ಅಂತ. ಸೊ ಇಷ್ಟೊತ್ತು ಸೊ ಈಗ ನೀವೇನೇ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇನ್ನೊಂದು, ನೀವೇನೇ ಹಾಕಿದ್ರು ಜನ ಅದನ್ನ ನೋಡ್ತಾರೆ. ಸೊ ದಯವಿಟ್ಟು ಏನಾದ್ರು ತಂದಲ್ಲಿ ತಿನ್ಮೇಲೆ ಹಾಕುವಾಗ ಸ್ವಲ್ಪ ಮಾಡ್ಕೊಂಡು ಜನ ನಮ್ಮ ಸ್ವಲ್ಪ ಕಡಿಮೆ ಬೈತಾರೆ. ಯಾಕಂದ್ರೆ ಅದೊಂದು ಸಮೂಹ ಸನ್ನಿ ಅಂತ ಕರೀತಾರೆ. ನೀವು ಏನಾದ್ರು ನೋಡಿ ಅವರಿಬ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ರು ಅಂತಂದ್ರೆ ಹೌದು ಚೆನ್ನಾಗಿ ಉತ್ತರ ಕೊಟ್ರು ಅಂತ ಒಂದು 10 ಕಮೆಂಟ್ ಬರ್ತಾರೆ. ಅವರಿಬ್ರು ನೋಡಿ ಎಷ್ಟು ದುರಂಕಾರ ಇತ್ತು ಅಂತ ಸುಮ್ಮನೆ ಯಾಕೆ, ನೀವು ಚೆನ್ನಾಗೆ ಮಾತಾಡಿರಿ ಹೌದು ಅವ್ರಿಗೆ ದುರಂಕಾರ ಹಂಗೆ ಅಂತ ಇನ್ನೊಂದು ಕಮೆಂಟ್. ಸೊ ನೀವು ಯಾವಾಗ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.
ಓಕೆ, ಹೇಳಿ. ಯಾರು ಪ್ರಶ್ನೆ ಇದ್ರೆ ದಯವಿಟ್ಟು ಮುಕ್ತವಾಗಿ ಕೇಳಿ, ನಾನು ಮುಕ್ತವಾಗಿ ಉತ್ತರ ಕೊಡ್ತೇನೆ. ಸರ್, ವಿದ್ಯಾಪತಿ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯ್ತು. ಪ್ಯಾನ್ ಇಂಡಿಯಾ ಪೇರ್ ಇಟ್ಕೊಂಡು ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯ್ತು. ನಾನು ನಿಜವಾಗ್ಲೂ ಹೇಳ್ತೇನೆ, ಸ್ವಲ್ಪ ಪ್ರಮೋಷನ್ ಕಮ್ಮಿ. ಯಾಕಂದ್ರೆ ಡಾಲಿ ಪಿಕ್ಚರ್ಸ್, ಡಾಲಿ ಸರ್ ಬಡವರಾಸ್ಕಲ್ಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು. ಹೇಗೆ ಪ್ರಮೋಷನ್ ಮಾಡಿದ್ರು ಅಂದ್ರೆ ರೋಡಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ಬಿಟ್ಟಿದ್ರು ಪ್ರಮೋಷನ್. ಆ ತರ ಪ್ರಮೋಷನ್ಗಳು ಬೇಕಾಗಿತ್ತು ಅನ್ಸುತ್ತೆ ಈ ಸಿನಿಮಾಗೆ. ಪ್ರಮೋಷನ್ ನಾವು ಬಡವರಾಸ್ಕಲ್ ಏನ್ ಮಾಡಿದ್ವಲ್ಲ, ಇದಕ್ಕೂ ಹಾಗೆ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಅಂತೇನಿಲ್ಲ. ಕೆಲವೊಂದು ಪ್ರಮೋಷನಲ್ ಟೆಕ್ನಿಕ್ಸ್ ತಾನಾಗಿ ಅದು ಗೊತ್ತಿಲ್ಲ, ಅದು ಹೈಲೈಟ್ ಆಗ್ಬಿಡುತ್ತೆ. ಅದು ಯಾಕೆ, ಅದು ಬಡವರಾಸ್ಕಲ್ ಟೈಮಲ್ಲಿ ನಾವು ಸ್ಲೇಟ್ ಇಟ್ಟಿದ್ದು ಒಂದು ಕಡೆ, ಅದು ತಾನೇ ಎಲ್ಲಾರು, ಈ ಅಂಗಡಿಗಳು, ನೀ ಹಾಲಂಡೇರಿ, ಹೂ ಮಾರೋರು, ಈ ತರ ಪ್ರತಿಯೊಬ್ರು ಬಡವರಾಸ್ಕಲ್ದು ಡೇಟ್ ಇಟ್ಟು ಎಲ್ಲ ಫೋಟೋ ತೆಗೆದು ನಮ್ಗೆ ಕಳಿಸೋರು ಅಥವಾ ಪೋಸ್ಟ್ ಮಾಡೋರು, ಆಯ್ತಾ. ಸೊ ಅದು ಒಂದೊಂದು ಸಿನಿಮಾಗೆ ತಾನಾಗೆ ಆಗುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನೇನಾಗುತ್ತೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಬಟ್ ಅಟ್ ದ ಎಂಡ್ ನಾನು ಏನೇ ಮಾಡಿದ್ರು ಅದು ಸಿನಿಮಾ ಟ್ರೈಲರು ನೀವು ಹೇಳ್ದಂಗೆ, ಸೊ ಆ ಟ್ರೈಲರ್ ನಿಮ್ಮನ್ನ ಇಂಪ್ರೆಸ್ ಮಾಡಿದ್ರೆ ನಾವು ಸಕ್ಸಸ್ ಆಗಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ. ಯಾಕಂದ್ರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ, ಇನ್ನೊಂದು ರಾಂಗ್ ಏನಾಗುತ್ತೆ ಅಂತಂದ್ರೆ, ಏನೇನೇನೋ ಪ್ರಮೋಟ್ ಮಾಡಿ ಎಲ್ಲ ಮಾಡಿ ನೀವು ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಅಲ್ವಾ, ಏನ್ ಮಾಡಿ ಏನು ಉಪಯೋಗ. ಸೊ ನಾವು ಬೇಸಿಕ್ಲಿ ಸಿನಿಮಾ ಚೆನ್ನಾಗಿ ಮಾಡಬೇಕು. ಆ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ನಂಬಿಕೆ ನನಗೆ. ಏಪ್ರಿಲ್ 10 ರಿಲೀಸ್ ಆದ್ಮೇಲೆ ಜನನೇ ಮಾತಾಡ್ಕೋತಾರೆ ಸಿನಿಮಾ ಚೆನ್ನಾಗಿದೆ ಅಂತ. ಅದು ಒಂಥರ ಪ್ರಮೋಷನ್ ಆಗುತ್ತೆ. ಬಟ್ ನೀವ್ ಹೇಳಿದ ಪ್ರಕಾರ ಹೌದು, ನಾವು 100% ಕೊಡ್ತಾ ಇದೀವಿ ಪ್ರಮೋಷನ್ಸ್ಗೆ. ಆಮೇಲೆ ನಾನು ನಂಬಿರೋದು ಬೆಸ್ಟ್ ಪ್ರಮೋಷನ್ ಯಾವುದು ಅಂತಂದ್ರೆ, ನಾನು ನೋಡಿ ಇನ್ನೊಬ್ಬರು ಹೇಳ್ತೀನಲ್ಲ, ಫೋನ್ ಮಾಡಿದಾಗ ಹೆಂಗಿತ್ತು ಸಿನಿಮಾ ಅಂತ ಒಬ್ಬ ಕೇಳ್ತಾನೆ, ಇಲ್ಲ ಕಣ ಅಂತ ಹೇಳ್ತೇನೆ, ಅಥವಾ ಮಿಸ್ ಮಾಡ್ಬಿಡ ಕಣ, ಚೆನ್ನಾಗಿ ಮಾಡಿದ್ದಾರೆ ಹೋಗು, ಅದಿದೆಯಲ್ಲ, ಅದು ಬೆಸ್ಟ್ ಪ್ರಮೋಷನ್ ಅಂದ್ರೆ ಅದು. ಸೊ ಅದ್ರಲ್ಲಿ ಗೆಲ್ಬೇಕು ನಾವು ಅಂತ. ಅದ್ರಲ್ಲಿ ಗೆಲ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಹೇಳಿ, ಏನಿಲ್ವಾ ಸರ್? 3 ಸ್ಟೋರಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ದು, 4 ಸ್ಟೋರಿ ಅದರಲ್ಲಿ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಸೊ ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತು? ಸ್ಟೋರಿ ಬಜೆಟ್ ಜಾಸ್ತಿ ಆಯ್ತಾ, ಸೆಟ್ ಆಗಿಲ್ಲ ನಿಮ್ಗೆ? ಯಾವ? ಹೌದು, ಅಂದ್ರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬಾ ಚಾಲೆಂಜ್ ಇತ್ತು, ಬಜೆಟ್ ತುಂಬಾನೇ ಜಾಸ್ತಿ ಇತ್ತು. ಸೊ ಸದ್ಯಕ್ಕೆ ಈಗ ನಾನು ಒಂದು ಲೀಡ್ ರೋಲ್ ಮಾಡ್ತಾ ಇದೀನಿ ಅಂದಾಗ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅದೊಂದು ಲಿಮಿಟೇಷನ್ ನನಗೂ ಗೊತ್ತಿರ್ಬೇಕಲ್ಲ. ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ, ಅದು ಟೆನ್ಷನ್ ನನಗೂ ಇರುತ್ತೆ. ಸೊ ಒಂದು ನೋಡಿ ಮಾಡಿ ಬಜೆಟಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲ ತುಂಬ ಜಾಸ್ತಿ ಆಯಿತು ಬಜೆಟು ಅಂದ್ಬಿಟ್ಟು ಒಂದು ಈ ಸಿನಿಮಾ ಮಾಡಿದ್ವಿ. ಬಟ್ ಇದೇನು ಕಡಿಮೆ ಆಗಲಿಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಆಯಿತು. ಬಟ್ ಏನಾಗುತ್ತೆ, ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬೋದು. 100%ಅಲ್ಲಿ ಒಂದು 20% ಇವ್ರಿಗೆ, ಒಂದು 40% ಅವ್ರಿಗೆ, ಒಂದು ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ. ಇಬ್ಬರದು ಪೇರ್ ತುಂಬಾ ಕನೆಕ್ಷನ್ ಇದೆ, ಇಬ್ಬರದು ಸಿಮಿಲಾರಿಟಿ ಜಾಸ್ತಿ ಇದೆ. ಇದನ್ನೆಲ್ಲ ಪ್ರೋಸೆಸ್ ನೋಡ್ಕೊಂಡೆ ಮಾಡಿದ್ರೆ ಹೇಗೆ ಅಂತ ಯಾಕೆ ಅಂದ್ರೆ ಗೊತ್ತಿಲ್ಲ. ಅಂದ್ರೆ ಹಿಂದೂ ಥಿಯೇಟ್ರಿಕಲಿ 2ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದು, ಫಸ್ಟ್ ಸಿನಿಮಾ ಸೂಪರ್ ಹಿಟ್, ಪ್ರೊಡಕ್ಷನ್ ಹೌಸ್ ದೊಡ್ಡದು, ಅವ್ರಿಗೆ ಸೇಮ್ ಅದೇ ತರ. 2ನೇ ಸಿನಿಮಾ ಪ್ರೊಡಕ್ಷನ್ ಹೌಸ್ ದೊಡ್ಡದು, ಇದೆಲ್ಲ ತುಂಬಾ ಸಿಮಿಲಾರಿಟಿ ಇದೆ. ಹೌದು, ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಅದು. ನೀವೆಲ್ಲ ನಾವ್ ಇಂಟರ್ವ್ಯೂ ಕೊಡುವಾಗ ನೀವ್ ಹೇಳ್ಬಾರ್ದು ನಮ್ಗೆ ಹೌದಲ್ವಾ ಹೀಗೆ ಅಂತ ನಮ್ಗೆ ಅನ್ಸಿದ್ದುಂಟು ನನ್ಗೆ ಅದ್ರ ಬಗ್ಗೆ. ಯಾಕಂದ್ರೆ ನನಗೆ ಇವರು ನನ್ನ ಪ್ರಕಾರ ಇವರು ತುಂಬಾ ಲೈಕ್ ವರ್ಷ ಟೈಮಲ್ಲಿ ಹಳೆ ನನ್ಕಿಂತ ನಾನು 1960 ಬಂದಿದ್ದೆ. ಅಂದ್ರೆ ನೀವು 2016-15 ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಅಲ್ವಾ industry ಗೆ? ನಾನು ಬಂದು ಯಾವ ಸಣ್ಣ ಪಾತ್ರ ಮಾಡ್ಕೊಂಡು ಅಸಿಸ್ಟೆಂಟ್ ಆಗಿಕೊಂಡು ಅದವ್ರ ಜರ್ನಿ ಇದೆಯಲ್ಲ, ಇಲ್ಲಿಂದ ಬಂದು ಇಲ್ಲಿ ನಿಮ್ ಪಕ್ಕ ಬಂದು ಕೂತಿದ್ದೀನಲ್ಲ, ಇಲ್ಲಿವರೆಗೂ ಜರ್ನಿ ಇದೆಯಲ್ಲ. ಅದಕ್ಕೆ ನಾನು ಅದನ್ನ ಹೇಳ್ತಾರೆ. ನಾನು ಅವ್ರನ್ನ ಹಾಗೆ ನೋಡಿದ್ರೆ ಅಂದ್ರೆ ನನಗೆ ಅವ್ರ ಫಸ್ಟ್ ಸಿನಿಮಾ ಅನ್ನೋ ತಲೆಲಿಲ್ಲ, ಅಂದ್ರೆ ಸೆಕೆಂಡ್ ಸಿನಿಮಾ ಅನ್ನೋ ತಲೆಲಿಲ್ಲ. ಅವ್ರ ಜರ್ನಿನೇ ನನಗೆ ತಲೆಯಲ್ಲಿ ಇರೋದು. ಸೊ ನಾನು ಇವತ್ತು ನಿಮ್ಮನ್ನ ಸೆಕೆಂಡ್ ಸಿನಿಮಾ ಅಂತ ಇವತ್ತು ಅನ್ಕೊಂಡಿಲ್ಲ ಅಂತ ನನಗೆ ಬಂದಿತ್ತು. ಬೇಸಿಕ್ಲಿ ಅವ್ರು ಹೇಳ್ದಂಗೆ ಇದು ನನ್ನ ಥಿಯೇಟ್ರಿಕಲ್ 2ನೇ ಸಿನಿಮಾ. ಹೌದು, ತಗರಪಲ್ಲಿ ಆದ್ಮೇಲೆ ಇದು, ಮತ್ತೆ ಇವ್ರದ್ದು ಉಪಾಧ್ಯಕ್ಷ ಆದ್ಮೇಲೆ ಈ ಸಿನಿಮಾ. ಸೊ ನಂದು 2ನೇ ಸಿನಿಮಾ ನೋಡಿದ್ರೆ ಇವ್ರದ್ದು 2ನೇ ಥಿಯೇಟ್ರಿಕಲ್ ಸಿನಿಮಾ. ನಮ್ದು ಸಿನಿಮಾ ಹಿಟ್ ಆಗಿತ್ತು, ಇವ್ರದ್ದು ಕೂಡ ಸಿನಿಮಾ ಹಿಟ್ ಆಗಿತ್ತು. ನಮ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು, ಇವ್ರದ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು. ಸೊ ಸಿನಿಮಾ ಕೂಡ ಹಾಗೆ ಆಗಲಿ ಅಂತ ಕೇಳ್ಕೊತೀವಿ. ಸರ್, ವಿದ್ಯಾಪತಿ ಈಗಾಗಲೇ ನೀವು ನೋಡಿರ್ತೀರ. ವಿದ್ಯಾಪತಿ ಇಷ್ಟ ಆಗ್ತಾರ, ವಿದ್ಯಾವ್ರು ಇಷ್ಟ ಆಗ್ತಾರ, ಆನಂದ ನಾಡಿಯವರು ಇಷ್ಟ ಆಗ್ತಾರ? ಓವರಾಲ್ ಸಿನಿಮಾ ಇಷ್ಟ ಆಗುತ್ತೆ. ವಿದ್ಯಾ ಇಷ್ಟ ಆಗ್ತಾರ, ವಿದ್ಯಾಪತಿ ಇಷ್ಟ ಆಗ್ತಾರ, ಅನಕೊಂಡ ಇಷ್ಟ ಆಗ್ತಾರ?
ವಿದ್ಯಾಪತಿ ಸಿನಿಮಾ ಇಷ್ಟ ಆಗುತ್ತೆ. ಸರ್ ದಾನಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ, ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ. ಇಲ್ಲ ಒಂದು ಇಲ್ಲಿ ಇಲ್ಲ ಗೊತ್ತಾಯ್ತು ಅಲ್ಲಿ ಕೇಳ್ಬಿಟ್ಟು ಮುಚ್ಕೊತಾ ಮುಖ ಅಲ್ಲ. ಒಂದು ಇಲ್ಲಿ ಬರ್ದೇ ಇರೋದಕ್ಕೆ 2 ಕಾರಣ ಇದೆ. ಒಂದು ಜನ ಕೆಲಸ ಇದೆ, ಇನ್ನೊಂದು ಅವ್ನು ಯಾವತ್ತೂ ನನ್ಗೆ ಹೇಳ್ತಾ ಇದ್ದ, ಇದು ನಿನ್ ಸಿನಿಮಾ, ನೀನ್ ಪ್ರಮೋಟ್ ಮಾಡ್ಕೋಬೇಕು, ನೀನು ಓಡಾಡಬೇಕು. ನಾನು ಬಂದ್ರೆ ಅಟೆನ್ಷನ್ ಎಲ್ಲ ನನ್ನ ಕಡೆ ಬರುತ್ತೆ, ಹಂಗಾಗ್ಬಾರ್ದು. ಇದು ನಿನ್ ಸಿನಿಮಾ, ನೀನು ಓಡಾಡ್ಕೊಂಡು ನೀನ್ ಮಾಡ್ಬೇಕು, ನೀನು ಹೀರೋಯಿನ್ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ. ಸೊ ಅಷ್ಟೇ. ಸರ್ ಡಾಲಿ ಅವರು ಧನ್ಯರ ಪತಿಯಾಗಿ ಎಲ್ಲ ಕಡೆ ಟೆಂಪಲ್ ರನ್ ಮಾಡ್ತಾರೆ, ನೀವು ಪೂಜಾ ಪತಿಯಾಗಿ ಎಲ್ಲ ಟೆಂಪಲ್ ರನ್ ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಈಗ ಓಡಾಡ್ತಿದ್ದಾರೆ. ನಂದು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ನಂದು ರನ್ ಇನ್ನೆಲ್ಲ ಪತಿ ಅವರು ಓಡಾಡ್ತಾರೆ. ಏನು ಪೂಜಾ ಪತಿಯವರು ಪೂಜೆ ಪತಿಯವ್ರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ. ಮೊನ್ನೆ ನಮ್ಮೂರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ, ಕರ್ಕೊಂಡು ಹೋಗಿದ್ದೆ. ಮೊನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಈ ತರ ನಮ್ ಟೆಂಪಲ್ ರನ್ನು ಅವರು ಸೆಪರೇಟ್, ಅವ್ರ ಟೆಂಪಲ್ ರನ್ನು ಅವ್ರು ಸೆಪರೇಟ್, ನಮ್ಮ ಮನೆಯವ್ರು ಸೆಪರೇಟ್, ಅವ್ರ ಮನೆಯವ್ರು ಸೆಪರೇಟ್ ಅಲ್ವಾ. ಸರ್ ಏಪ್ರಿಲ್ 10ಕ್ಕೆ ಯಾಕೆ ಸರ್ ಸಿನಿಮಾ? ಏಪ್ರಿಲ್ 10ಕ್ಕೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ, ಇಲ್ಲ ಅಂತಲ್ಲ. ಏನಕ್ಕೆ ಏಪ್ರಿಲ್ 10 ಏನಕ್ಕೆ ಅಂತ ಹೇಗೆ ಚೂಸ್ ಮಾಡಿದ್ರು? ಓಕೆ, ಏಪ್ರಿಲ್ 10 ಬೇಸಿಕ್ಲಿ ಒಳ್ಳೆ ಡೇಟ್. ಏಪ್ರಿಲ್ 10 ಗುರುವಾರ ರಜೆ ಇದೆ, ಆಯ್ತಾ. ಅದಾದ್ಮೇಲೆ ರಾಯರವಾರ, ರಾಯವಾರ, ಹೌದು, ಅವತ್ತು ರಜೆ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದಾವೆ. ಸೊ ಒಳ್ಳೆ ಡೇಟ್. ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ಅನೌನ್ಸ್ ಮಾಡಿದ್ರು 1 ವರ್ಷ ಮುಂಚೆ. ಸೊ ಅವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ಮ ಸಿನಿಮಾ ಈ ಡೇಟು ಬರ್ಬೋದಲ್ಲ ಅಂತ ನಾವು ಕಾರ್ತಿಕ್ ಅವರೇ ಡೇಟ್ ಹೇಳಿದ್ದು. ನಾವು KRG ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು. ಒಳ್ಳೆ ಡೇಟ್ ಇದೆ, ಬರೋಣ ಅಂತ. ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದ್ದಾವೆ, ಇಟ್ಸ್ ಓಕೆ. ಕನ್ನಡದ 2-3 ಸಿನಿಮಾಗಳು ಬಂದ್ರು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಥಿಯೇಟರ್ಗಳಿದ್ದಾವೆ, ಅಷ್ಟು ಮಾಡ್ಬೋದು. ಸರ್ ಮುಂಚೆ 200 ಪ್ಲಸ್ ಇತ್ತು ಅಮೌಂಟ್, ಈಗ 200 ಮಲ್ಟಿಪ್ಲೆಕ್ಸ್ ಅಲ್ಲಿ CM ಅವ್ರು ಮಾಡಿದ್ದು, CM ಸರ್ ಮಾಡಿರೋದು, ಸಿದ್ದರಾಮಯ್ಯ ಸರ್. ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ 200 ಆದ್ಮೇಲೆ? ಹೇಗೆ ನಡೀತಾ ಇದೆ, ಹೇಗೆ ನಡೀಬಹುದು ಬಿಸ್ನೆಸ್ ಗೊತ್ತಿಲ್ಲ. ಬಟ್ 200 ರೂಪಾಯಿ ಮಾಡೋದಂತೂ ಒಂದು ಒಳ್ಳೆ ವೆಲ್ಕಮ್ ಡಿಶನ್ ಅಂತ ಹೇಳ್ತೀನಿ. ಕರೆಕ್ಟ್. ಒಂದೇನಾಗುತ್ತೆ, ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ. ಈಗ ಸುಮ್ಮನೆ ನಮ್ಮ ಮನೆಗಳಲ್ಲಿ ಹೆಂಗಿದ್ದಾರೆ ಅಂತ ನಮಗೂ ನಾವು ನಮ್ಮ ಮನೆ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆಲ್ಲ ಚೌಕಾಸಿ ಮಾಡಲ್ವಾ, 15 ರೂಪಾಯಿ 12 ರೂಪಾಯಿ ಕೊಡು, 12 ರೂಪಾಯಿ ನಂತರ. ಹೌದಾ, ಎಲ್ಲರ ಮನೆಗಳನ್ನ ಮಾಡೋದೇ ಅಲ್ವಾ. ಸೊ ನಮಗೆ ಸಡನ್ ಆಗಿ ನಾವು ಮಲ್ಟಿಪ್ಲೆಕ್ಸ್ಗೆ ಹೋಗ್ಬಿಟ್ಟು 350 ರೂಪಾಯಿ 400 ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಲ್ ಕ್ಲಾಸ್ಗೆ ಹೊರೇನೆ. ಅದು ಒಂದು 4-5 ಜನ ಸಿನಿಮಾ ನೋಡಕ್ ಹೋದ್ರೆ ಒಂದು 2-3 ಸಾವಿರ ರೂಪಾಯಿ ಹಿಂಗೆ ಡಮ್ ಅಂತ ಹೋಗ್ಬಿಟ್ರೆ ಒಂದು ಸಿನಿಮಾ ನೋಡೋಕೆ ಸುಸ್ತಾಗ್ಬಿಟ್ಟಿರುತ್ತೆ. ಅಯ್ಯೋ ಇನ್ನೊಂದು ಸಿನಿಮಾ ಒಳಗೆ ಇನ್ನೊಂದು ತಿಂಗಳು ಕಾಯ್ಬೇಕು, ಹಂಗಾಗ್ಬಿಟ್ಟಿರುತ್ತೆ. ಸೊ ಇದು 200 ರೂಪಾಯಿ ಮಾಡೋದು ನಮಗೆ ಸಿನಿಮಾ ಮಾಡೋ ನಮ್ಮ ದೃಷ್ಟಿಯಿಂದನೂ ಮತ್ತೆ ನೋಡೋ ಪ್ರೇಕ್ಷಕರ ದೃಷ್ಟಿಯಿಂದನೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೇನೆ. ಈಗ ಮಿಕ್ಕಿದ ದಿನಗಳಲ್ಲಿ ಸರಿ, ಮಿಕ್ಕಿದ ದಿನಗಳಲ್ಲಿ 10ನೇ ತಾರೀಕನ್ನು ಬರೋದು ಬೇರೆ ಏನೇನು ಪ್ರಮೋಷನ್ಸ್ ಪ್ಲಾನ್ ಮಾಡಿದ್ದೀರಾ? ಇತ್ತೀಚೆಗೆ ಮನೋದು ಕಡಲು ಫಿಲಿಮ್ದು 100 ಟಿಕೆಟ್ ಫ್ರೀ ಆಗಿ ಹಂಚ್ಬಿಟ್ಟಿದೆ. ಸಂಘ ಸಂಸ್ಥೆಗಳಿಗೆ ಲೇಡೀಸ್ ಆರ್ಗನೈಸೇಷನ್ ಎಲ್ಲ ಹಂಚ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಸರಿನೋ ತಪ್ಪೋ ದೊಡ್ಡ ಡಿಬೇಟ್. ಆ್ಯಕ್ಚುಲಿ ಪ್ರಮೋಷನ್ ಅದು ಒಂದು ಭಾಗ ಫ್ರೀ ಟಿಕೆಟ್ ಹಂಚೋದು. ಈಗ ನಿಮ್ಮ ಪ್ರಮೋಷನ್ಸ್ ಇನ್ನೇನಿದೆ, ರೆಗ್ಯುಲರ್ ಪ್ರಮೋಷನ್ಸ್ ಬಿಟ್ಟು ಬೇರೆ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಇವಾಗ ವಿದ್ಯಾಪತಿಯಿಂದ ಗಂಡ ಹೆಂಡತಿ ಸಬ್ಜೆಕ್ಟ್ ಆಗಿರೋದ್ರಿಂದ ನೀವು ಕೂಡ ಲೇಡೀಸ್ ಆರ್ಗನೈಸೇಷನ್ ಕ್ಲಬ್ಸ್ ಕೊಲಾಬ್ರೇಷನ್ ಆ ಥರ ಪ್ರಮೋಷನ್ ಮಾಡೋ ಐಡಿಯಾ ಬೇರೆ ನೀವೇನೋ ಪ್ಲಾನ್ ಮಾಡಿದ್ದೀವಿ? ನಮ್ಮ ಸಿನಿಮಾದಕ್ಕೆ ನನ್ನ ಸಿನಿಮಾ ಬಗ್ಗೆ ಅಷ್ಟೇ ನಾನು ಮಾತಾಡ್ಬೋದು ಸರ್. ನಮ್ಮ ಸಿನಿಮಾದಲ್ಲಿ ನಾಳೆ 2ನೇ ತಾರೀಕು RCB ಮತ್ತು GT ನಾಳೆ ಮ್ಯಾಚ್ ಇದೆ. ಸೊ ಒಂದು ಸಾಂಗು RCBಗೆ ಟ್ರಿಬ್ಯೂಟ್ ಅಂತ ಒಂದು ನಮ್ಮ ವಿದ್ಯಾಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದ್ದೀವಿ. ಸೊ ಅದನ್ನ 1-2 ಆಡಿ ಗೇಮ್ಸ್ ಬಿಡು 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 ನೀ ಫಿಯರ್ ಅಂತ, ಬಿಡುಗಡೆಗೊಳಿಸು ಬಿಡು 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 ನೀ ಫಿಯರ್, ಬಿಡುಗಡೆಗೊಳಿಸು ಫೈರ್ ಅಂತ ಸಾಂಗು. ಸೊ ಈ ಒಂದು ಸಾಂಗ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ಸಾಂಗ್ ಸಿನಿಮಾದಲ್ಲಿ ಕೂಡ ಇದೆ. ಸೊ ಇದನ್ನ ನಾವು RCBಗೆ ನಮ್ಮ ಕಡೆಯಿಂದ ವಿದ್ಯಾಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ 2ನೇ ತಾರೀಕು. ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇದು ನಾನು ಹೇಳ್ತಿರೋದು ಬಿಫೋರ್ ರಿಲೀಸ್ ಪ್ರಮೋಷನ್. ಸೊ ಆಫ್ಟರ್ ರಿಲೀಸ್ ಅದು ಗೊತ್ತಿಲ್ಲ, ಜನನೇ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನಮಗೆ.
ನಾನು ಟಿಲ್ 10th ಏಪ್ರಿಲ್ ಅಂದ್ರೆ ಇನ್ನೇನು ಸರಿ ನಾವು ದಿನ ಬಂದ್ಬಿಡ್ತು. ಸೊ ನಾಳೆ ಈ ಸಾಂಗು 5ನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ. ಸೊ ಈ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಈ ಥರ ಜೊತೆ ಚಿಟ್ ಚಾಟ್ ಮಾಡೋಷ್ಟರಲ್ಲೇ ದಿನ ಬಂದ್ಬಿಡುತ್ತೆ. ಆಲ್ರೆಡಿ ನಿದ್ದೆ ಗೊತ್ತಾಯಿಲ್ಲ, ಆಯ್ತಾ ಇನ್ನು ದಿನ ಹತ್ರ ಬಂತು ಅಂತ. ಫ್ರೀ ಟಿಕೆಟ್ ಹಚ್ಚಿ ಇಲ್ಲ ಸರ್, ಆ ಥರದ್ದೇನಿಲ್ಲ. ಆ್ಯಕ್ಚುಲಿ ಅನ್ನೆಸೆಸರಿ ಒಬ್ಬೊಬ್ರದ್ದು ಒಂದೊಂದು ಈ ಸಿನಿಮಾ ಚೆನ್ನಾಗಿದ್ದಾಗ 4 ಜನ ತೋರಿಸಿದ್ರೆ ಅವ್ರು ಇನ್ನೊಂದು 4 ಜನಕ್ಕೆ ತೋರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ. ಹಾಂ ಹೌದು, 100 ರೂಪಾಯಿಗೆ 200 ರೂಪಾಯಿ ತೆಗಿಬೋದು. ಅದ್ರ ಬಗ್ಗೆ ನಾನು ಮಾತಾಡೋ ತಪ್ಪಾಗುತ್ತೆ. ದೊಡ್ಡ ಡಿಬೇಟಬಲ್ ಪಾಯಿಂಟ್ ಅಥವಾ ತಾವು ಅವಾಯ್ಡ್ ಮಾಡಿ, ಫ್ರೀ ಕೊಡೋದನ್ನು ಅವಾಯ್ಡ್ ಮಾಡಿ, ಅನ್ನೆಸರಿ ಪ್ರಾಕ್ಟೀಸ್. ಚೆನ್ನಾಗಿರೋ ಫಿಲಿಮ್ ಕಂಟೆಂಟ್ ಚೆನ್ನಾಗಿದ್ದಾಗ ಖಂಡಿತ ಬಂದೇ ಬರ್ತದೆ. ಫ್ರೀ ಕೊಡೋ ಅಭ್ಯಾಸ ಮಾಡ್ತಾರೆ ಇಲ್ಲ ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್. ಇದು ಥ್ಯಾಂಕ್ ಯು. ಬೇರೆ ರೀತಿ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ. ಬಟ್ ನಾನು ಹೇಳಿದ್ನಲ್ಲ, ಚೆನ್ನಾಗಿದ್ದಾಗ ನೀವೂ ಕೂಡ 4 ಜನರಿಗೆ ಚೆನ್ನಾಗಿದೆ ಅಂತಲೇ ಇನ್ನೊಂದು 4 ಮಾತು ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು 4 ಜನ ತುಂಬ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಈ ಥರದ್ದು ನಾನು ಯಾವಾಗಲೂ ಅಂದ್ಕೊಂಡೆ ಸರ್, ನೋಡಿ ಇಂಡಸ್ಟ್ರಿಗೆ ಒಂದು ಲೋ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಸಿನಿಮಾಗಳು ಗೆಲ್ಲೋದು ಬಹಳ ಮುಖ್ಯ. ಇಂಡಸ್ಟ್ರಿ ಸ್ಟಾರ್ ಸಿನಿಮಾಗಳು ಗೆದ್ದೇ ಗೆಲ್ಲುತ್ತೆ ಸರ್, ಮಿನಿಮಮ್ ನೋಡೇ ನೋಡ್ತೀನಿ. ಯಾಕಂದ್ರೆ ನಾನೇ ಹೋಗಿ ನೋಡ್ತೀನಿ ಸ್ಟಾರ್ ಸಿನಿಮಾಗಳು ಅಂತಂದ್ರೆ, ನಾನೇ ಹೋಗಿ ನೋಡ್ತೀನಿ ಒಂದ್ಸತಿ. ಸೊ ಅದು ಬಿಸ್ನೆಸ್ ಆಗಿರುತ್ತೆ. ಸೊ ಒಂದು ಮೀಡಿಯಂ ಬಜೆಟ್ ಸಿನಿಮಾಗಳು, ಒಂದು ಲೋ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ಎಷ್ಟು ಗೆಲ್ತಾವಲ್ಲ, ಐ ಮೀನ್ ನಂಬರ್ ಆಫ್ ಮೂವೀಸ್ ಆ ಥರದ್ದು ಎಷ್ಟು ಗೆಲ್ತಾವಲ್ಲ, ಸೊ ಅದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ, ಅದು ಗ್ರೋತ್ಗೆ ಬಹಳ ಹೆಲ್ಪ್ ಆಗುತ್ತೆ. ಅದು ನೀವೇ ಯಾರು ಹೇಳ್ತಿದ್ರೆ ಮಲಯಾಳಂ ಸಿನಿಮಾಗಳು ಈಗ ಆಗ್ತಾ ಇದ್ದಾವೆ. ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳೇ ಓಡಲ್ಲ ಅಂದ್ರೆ ನಿಮ್ ಸಿನಿಮಾನು ಗೆಲ್ತು. ಟಗರುಪಲ್ಯದಲ್ಲಿ ನಾನು ಯಾರು, ಆಮೇಲೆ ಚಿಕ್ಕಣ್ಣ ಸರ್ 250 ಸಿನಿಮಾ ಪ್ಲಸ್ ಮಾಡಿದ್ರು ಕೂಡ ಹೀರೋ ಅನ್ನೋದು ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು, ಅವ್ರಿಗೂ ಆ ಟೆನ್ಷನ್ ಇತ್ತು. ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ. ಇವಾಗ 250 ಪ್ಲಸ್ ಎಲ್ಲ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಿಗೂ ಒಂದು ಭಯ ಇತ್ತು, ಇವ್ರಿಗೂ ಅದೇ ತರ ಭಯ ಇದೆ. ಸೊ ಅವರು ಗೆದ್ರು, ಇವರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. 100% ಅಲ್ಲ ನಾವು ಅಂದ್ರೆ ಅವ್ರು ಹೇಳಿದ್ ನಿಜ. ಅಂದ್ರೆ ಟಗರುಪಲ್ಯ ಬಂದಾಗ ನಾನೇ ನನ್ನ ಎಲ್ಲ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ತರ ಮಾಡ್ಕೊಂಡು ಹೋಗಿದ್ದು ನಾನು ಅಷ್ಟೇ ನಾನು. ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದ್ರು ಹಂಗಾದ್ರೆ? ಸೊ ಯಾಕಂದ್ರೆ ಸಿನಿಮಾ ಚೆನ್ನಾಗಿತ್ತು ಬಂದ್ರು. ಸೊ ಅದೇ ಒಂದು ನಿದರ್ಶನ. ಆಮೇಲೆ ಅದೊಂದು ಧೈರ್ಯ ತಗೊಂಡೆ ನಾವು ಈ ಸಿನಿಮಾ ಮಾಡಿದ್ದು, ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು. ಸೊ ಡೆಫಿನೆಟ್ಲಿ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಒಂದು ಏನಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಹಳ ಮುಖ್ಯ. ಅಂದ್ರೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವತ್ತೂ ಕೇಟರ್ ಮಾಡಬೇಕು ಸಿನಿಮಾನ. ಆವಾಗಲೇ ಫ್ಯಾಮಿಲಿ ಅಂದ್ರೆ ನಾನು ಯಾವಾಗ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ನಾವು ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಮಕ್ಕಳಿದ್ದಾರೆ ಅಂತ ಮಾಡ್ಕೊಡ್ತೀವಿ. ಯಾಕಂದ್ರೆ ಮಕ್ಕಳಿಗೂ ಕೂಡ ಸಿನಿಮಾ ಮಾಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ಲ. ಮಕ್ಕಳನ್ನು ಬಂದು ಈಗ ರಜೆ ಇದೆ, ಬೇಸಿಗೆ ರಜೆ ಇದೆ. ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಂದ್ರು ಒಂದಿರ್ತದೆ, ಅಯ್ಯೋ ಮನೇಲಿ ಕೂತ್ಕೊಂಡು ಕೂತಿರ್ತಾರೆ ಹಂಗೆ ಹಿಂಗೆ ಅಂತ. ಸೊ ಅವ್ರ ಮಕ್ಕಳುಗಳು ಕೂಡ ಕೇಳ್ಬೇಕು, ಅಯ್ಯೋ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಮೊನ್ನೆ ರಾಹುಲ್ ಹೋಗಿದ್ ಬಂದಿದ್ದ, ರಾಹುಲ್ ಅವ್ರ ಅಪ್ಪ ಅಮ್ಮ ಹೋಗಿದ್ ಬಂದಿದ್ದೆ ಅಂತ, ಈಗ ನನ್ನೂ ಕರ್ಕೊಂಡು ಹೋಗು ಅಂತ ಮಕ್ಕಳುಗಳು ಕೇಳ್ಬೇಕಲ್ಲ. ಮಕ್ಕಳಿಗೆ ಸಿನಿಮಾ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಎಸ್ ಅ ಫ್ಯಾಮಿಲಿ ಈ ಬೇಸಿಗೆ ರಜೆಯಲ್ಲಿ ಇಡೀ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬಂದು ಕೂತ್ ನೋಡೋ ಸಿನಿಮಾ ನಮ್ಮ ವಿದ್ಯಾಪತಿ ಸಿನಿಮಾ. ಅದು ಆಲ್ರೆಡಿ ನಮ್ಮ ಟ್ರೈಲರ್ ಕೂಡ ತೋರಿಸಿದ್ದೀವಿ. ಮಕ್ಕಳು ಎಂಜಾಯ್ ಮಾಡೋವಷ್ಟು ಎಪಿಸೋಡ್ ಬೇಜಾನ್ ಇದೆ ನಮ್ಮ ಸಿನಿಮಾದಲ್ಲಿ.